ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ಮಮತಾ ಸತೀಶ್ ಮನಃಶಾಸ್ತ್ರಜ್ಞರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮಮತಾ ಸತೀಶ್ ಮನಃಶಾಸ್ತ್ರಜ್ಞರು. ಇವರು ಒಬ್ಬ ಅನುಭವಿ ಆಸ್ಟ್ರೋ ಸೈಕಾಲಜಿಸ್ಟ್, ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಸಂಯೋಜನೆಯ ಚಿಕಿತ್ಸೆ ನೀಡುವಲ್ಲಿ ಸಿದ್ಧಹಸ್ತರು. ಇವರಿಗೆ ತಮ್ಮ ಅಜ್ಜನ ಸಂಸ್ಕಾರ ಮತ್ತು ಜ್ಞಾನ ಬಳುವಳಿಯಾಗಿ ಬಂದಿದೆ. ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ, ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಜ್ಯೋತಿಷ್ಯದ ಆಳವಾದ ಜ್ಞಾನದ ಮೂಲಕ ಸಮಗ್ರ ಚಿಕಿತ್ಸೆಗೆ ಒತ್ತು ನೀಡುತ್ತಾರೆ. 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಇವರದ್ದಾಗಿದ್ದು 100 ಮಂದಿ ಇವರಿಂದ ಚಿಕಿತ್ಸೆ ಪಡೆದಿದ್ದಾರೆ. ಹಲವಾರು ಮಂದಿಯ ಬದುಕಿಗೆ ಇವರು ದಾರಿದೀಪವಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಡಾಕ್ಟರ್ ಮಮತಾ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಮ್ಯಾಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ದಿ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ದಾಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಮ್ಯಾಮ್? ತುಂಬ ಸಂತೋಷ ಆಗ್ತಾ ಇದೆ. ಹೇಳ್ಕೊಳಕ್ಕಾಗದಿರೋಷ್ಟು ಸಂತೋಷ ಆಗ್ತಾ ಇದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಝಿ ಮೀಡಿಯಾ ಫಾರ್ ರೆಕಗ್ನೈಸಿಂಗ್ ಮೈ ವರ್ಕ್. ಎಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇರೋದು, ಹಾಗೆ ಎಳೆಮುಖ ಪ್ರತಿಭೆಗಳನ್ನ ಝಿ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇರೋದು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾ ಇದೆ. ಎಷ್ಟೊಂದು ಪ್ಯಾನಲ್ ಡಿಸ್ಕಷನ್ಸಲ್ಲಿ ನನ್ನ ಎಕ್ಸ್ಪರ್ಟ್ ಒಪಿನಿಯನ್ಗೋಸ್ಕರ ಕರೆದಿದ್ದಾರೆ. ಒಂದು ರೀತಿ ಸಮಾಜಕ್ಕೆ ತಮ್ಮದೇ ರೀತಿ ಕಾಣಿಕೆ ಕೊಡ್ತಾ ಇದ್ದಾರೆ. ಒಂದು ಅತ್ಯುತ್ತಮವಾದ ಪಾಸಿಟಿವ್ ಜರ್ನಲಿಸಮ್ ಅಥವಾ ಪಾಸಿಟಿವ್ ಮೀಡಿಯಾ ಪ್ರೆಸೆನ್ಸ್ ತೋರಿಸ್ತಾ ಇದ್ದಾರೆ. ನನಗೆ ಒಂದು ಮಾನಸಿಕ ತಜ್ಞೆಯಾಗಿ ತುಂಬಾ ಸಂತೋಷ ಇದೆ. ಕಾರ್ಯಕ್ರಮಗಳ ಬಗ್ಗೆ ಖಂಡಿತ ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ, ಹಾಗೆ ಆಲ್ ಮೈ ಕ್ಲೈಂಟ್ಸಿಗೆ ಡೆಡಿಕೇಟ್ ಮಾಡ್ತೀನಿ. ಅವರು ನನ್ನನ್ನು ನಂಬಿ ನನ್ನ ಹತ್ರ ಬಂದು ಅವರ ಸಮಸ್ಯೆಗಳನ್ನ ಹೇಳಿಕೊಂಡು ಅವರಿಂದ ನಾನು ಕಲ್ತಿರೋದು ತುಂಬ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಿಂದನೂ ನಾನು ತುಂಬ ಕಲ್ತಿದ್ದೀನಿ. ಸೊ ಐ ವುಡ್ ಲೈಕ್ ಟು ಸೇ ಇಟ್ ಈಸ್ ಅ ಡೆಡಿಕೇಶನ್ ಟು ಎಂಟೈರ್ ಸೊಸೈಟಿ. ನಿಮ್ಮದೇ ಆದ ಕ್ಷೇತ್ರಗಳಲ್ಲಿ ನೀವು ವಿಭಿನ್ನ ರೀತಿಯಲ್ಲಿ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀರಾ. ಸೊ ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮತ್ತಷ್ಟು ರೆಸ್ಪಾನ್ಸಿಬಿಲಿಟಿನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಝಿ ಅಚೀವರ್ಸ್ ಅವಾರ್ಡ್ ನಿಮಗೆ ಯಾವ ರೀತಿಯಾದಂತಹ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ? ಯಾವಾಗಲೂ ಪ್ರತಿಯೊಂದು ಪ್ರಶಸ್ತಿ ಕೂಡ ಜವಾಬ್ದಾರಿ ಹೆಚ್ಚು ಮಾಡುವಂಥದ್ದೇ. ಇಷ್ಟೊಂದು ವಿಸಿಬಿಲಿಟಿ, ಇಷ್ಟೊಂದು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಯು ಹ್ಯಾವ್ ಟು ಬಿ ವೆರಿ ಗುಡ್, ಯು ಹ್ಯಾವ್ ಟು ಬಿ ವೆರಿ ಲರ್ನ್ಡ್, ರೆಸ್ಪಾನ್ಸಿಬಲ್. ಆದಷ್ಟು ಸಮಾಜದಲ್ಲಿ ಏನೇ ಆಗು ಹೋಗುಗಳಾಗಿದ್ರೂ ವಾಯ್ಸ್ ಮಾಡಬೇಕು, ಮಾತಾಡಬೇಕು, ಎಷ್ಟೊಂದು ಜನರಿಗೆ ಸಹಾಯ ಮಾಡಬೇಕು. ಸೊ ಎಷ್ಟೊಂದು ಜನರಿಗೆ ನಾವು ಇನ್ಸ್ಪಿರೇಷನ್ ಆಗಬೇಕು, ಪ್ರೋತ್ಸಾಹ ಕೊಡಬೇಕು. ಇದೇ ನಾನು ಮಾಡಬೇಕಾಗಿರೋ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಸ್ಫೂರ್ತಿದಾಯಕ ಮಾತುಗಳು ಸಾಕಷ್ಟು ಜನರಿಗೆ ಸ್ಫೂರ್ತಿ ಅನ್ಸುತ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.